ಇದೊಂದು ಕಾಪೀಸ್ ಕೊಡ್ತೀನಿ ನಿಮ್ಗೆಲ್ಲ ಏನೇನಿದೆ ಅಂತ ಎಲ್ಲ ಮುದ್ರಣ ಮಾಧ್ಯಮದವರು ಅನುಕೂಲ ಆಗ್ತಕ್ಕಂಥದ್ದು. ನಮ್ಮ ಅಧ್ಯಕ್ಷರು ಕಾಪಿ ಕೊಡ್ತಾರೆ, ನೀವೆಲ್ಲರೂ ಕೂಡ ಒಂಥರ ಅಂಕಿ ಅಂಶಗಳನ್ನು ನೋಡಿದ್ರೆ ಬಹಳ ಒಳ್ಳೆಯದು. ಯಾಕಂದ್ರೆ ಇದು ನಿಜವಾಗಿ ಜನಕ್ಕೆ ಅರ್ಥ ಆಗ್ಬೇಕಾಗಿದೆ. ಈ ರಾಜ್ಯ ಸರ್ಕಾರ ಈ ಗ್ಯಾರಂಟಿ ಯೋಜನೆಗಳನ್ನ ತೋರಿಸ್ಕೊಂಡು ಈಗ ದ್ರೋಹ ಮಾಡ್ತಿದೆ ಅನ್ನೋದನ್ನ ನಾವು ಕೂಡ ತಿಳಿಸ್ಬೇಕು ಅಂತಕ್ಕಂಥ ವಿನಂತಿ ಮಾಡ್ತೀವಿ. ಮತ್ತೊಂದು ವಿಶೇಷವಾಗಿ ಬಹಳ ಆಶ್ಚರ್ಯ ಅನ್ಸುತ್ತೆ, ಇವತ್ತು ಯಾರು ಆ ಸಮುದಾಯದಿಂದ ಬಂದು ಮಂತ್ರಿಗಳಾಗಿದ್ದಾರೆ. ನಮ್ಮ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಸುಮಾರು 93ರಿಂದ 94% STP TSP ಹಣ ಬಳಕೆ ಆಗಿತ್ತು. ಆದ್ರೆ ಇವತ್ತು ಇದೇ ಸರ್ಕಾರ ಇದೆ, ಅದರಲ್ಲಿ ಹಿಂದುಳಿದ ಸಮುದಾಯದ ಮಂತ್ರಿಗಳು ವಿಶೇಷವಾಗಿ KH ಮುನಿಯಪ್ಪನವ್ರು ಆಗ್ಬೋದು, ಪ್ರಿಯಾಂಕ್ ಖರ್ಗೆ ಆಗ್ಬೋದು, ಮಾದೇವಪ್ಪನವ್ರು ಆಗ್ಬೋದು, ಉತ್ತರ ಕೊಡ್ಬೇಕು ಅವರೆಲ್ಲ ಸಮಾಜಕ್ಕೆ. ಅವರ ಇಲಾಖೆಗಳಲ್ಲೇ 40% ಕ್ರಾಸ್ ಆಗಿಲ್ಲ ಜನವರಿವರೆಗೂ. ಅಂದ್ರೆ ಸಮುದಾಯದ ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡ್ಬೇಕಾಗಿರ್ತಕ್ಕಂತ ಸಮುದಾಯದ ಸಚಿವರು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಅದೇ ರೀತಿ ಈ ಸಮಾಜದ ಬಗ್ಗೆ ಯೋಚನೆ ಮಾಡ್ಬೇಕಾದಂತ ಮಾತುಕತೆ ಭಾಷಣ ಮಾಡ್ತಕ್ಕಂತ ಸಿದ್ದರಾಮಯ್ಯನವರು ಇದ್ರ ಬಗ್ಗೆ ಮಾತಾಡ್ತಿಲ್ಲ. ಇವತ್ತು ಯಾವ ಯೋಜನೆಗಳ ಮೂಲಕ ಜನಕ್ಕೆ ಆ SC/ST ಸಮುದಾಯವನ್ನ ಮೇಲಕ್ಕೆತ್ತಬೇಕಾಗಿತ್ತೋ ಅದ್ರ ಬಗ್ಗೆ ಒಬ್ರು ಮಾತಾಡದೆ ಭಾಗ್ಯಗಳಲ್ಲಿ ಹೆಸರನ್ನು ಹೇಳ್ಕೊಂಡು ಇವತ್ತು ಅದಕ್ಕೂ ಕೂಡ ಸರಿಯಾಗಿ ನಿಮ್ಗೂ ಗೊತ್ತಿದೆ, 3 ತಿಂಗಳಾದ್ರೂ ಕೂಡ ಅಕೌಂಟ್ ದುಡ್ಡು ಬಂದಿರಲ್ಲ. KSRTC BMTC ಸ್ಥಿತಿ ಏನಾಗಿದೆ ಅನ್ನೋದು ನಿಮ್ಗೂ ಗೊತ್ತಿದೆ. ಮುಂಚೆ ಬಸ್ಸುಗಳು ನೋಡ್ತಾ ಇದ್ರೆ ಕಲರ್ ಕಾಣಿಸ್ತಿತ್ತು, ಇವತ್ತೆಲ್ಲ ಟಗೋಟಾ ಬಸ್ಸುಗಳು ಕಾಣ್ತಾ ಇದೆ. ಎಲ್ಲಿ ಯಾವ್ದು ನಿಂತಾಗುತ್ತೆ ಗೊತ್ತಿಲ್ಲ. ಎಲ್ಲಾ ವಿದ್ಯುತ್ ನಿಗಮಗಳು ಲಾಸು, ಎಲ್ಲಾ ಟ್ಯಾಕ್ಸ್ ಜಾಸ್ತಿ, ಒಂದ್ ಕಡೆ ರಿಜಿಸ್ಟ್ರೇಷನ್ ಟ್ಯಾಕ್ಸ್ ಇಂದ ಹಿಡಿದು ಎಲ್ಲಾ ಜಾಸ್ತಿ, ಎಲ್ಲಾ ಬೆಲೆಗಳು ಜಾಸ್ತಿ. ಎಲ್ಲಾ ಮಾಡಿದ್ರು ಕೂಡ ಇವತ್ತು SC/ST ಸಮುದಾಯದ ಹಣವನ್ನು ಲೂಟಿ ಮಾಡ್ತಕ್ಕಂಥ ಕೆಲಸ ಮಾಡಕ್ ಹೊರಟಿದೆ ರಾಜ್ಯ ಸರ್ಕಾರ. ಇದರ ವಿರುದ್ಧ ಭಾರತೀಯ ಜನತಾ ಪಾರ್ಟಿ ಇಡೀ ರಾಜ್ಯಾದ್ಯಂತ ಹೋರಾಟವನ್ನು ನಾವು ಶುರು ಮಾಡಿದ್ದೇವೆ. ಅದರಂತೆ ರಾಮನಗರದಲ್ಲೂ ಕೂಡ ಈಗ ಜಿಲ್ಲಾಧಿಕಾರಿಗಳನ್ನು ಭೇಟಿ ಮಾಡಿ ಅವ್ರಿಗೂ ಒಂದು ಮನವಿ ಪತ್ರ ಕೊಟ್ಟು ಅದರ ಮೂಲಕ ರಾಜ್ಯಪಾಲರಿಗೆ ನಾವು ಆಗ್ರಹವನ್ನು ಮಾಡ್ತಾ ಇದ್ದೇವೆ. ದಯಮಾಡಿ ಈ ರೀತಿ SC/ST ಸಮುದಾಯಕ್ಕೆ ಮೀಸಲಿಟ್ಟ ಹಣವನ್ನ ಈ ಬಜೆಟ್ ನಲ್ಲಿ ಅವರಿಗೆ ಕೊಡಬೇಕು. ಅದು ಯಾವುದೇ ಕಾರಣಕ್ಕೂ ಕೂಡ ಆ ಅನುದಾನವನ್ನ ಕಡಿತಗೊಳಿಸಬಾರದು ಅಂತಕ್ಕಂಥ ಒಂದು ಆಗ್ರಹವನ್ನು ಮಾಡ್ತೇವೆ. ಇದು ಆಗ್ರಹವನ್ನ ಮಾಡೋದ್ರ ಜೊತೆಗೆ ಈ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ನೀವು ಇದೇ ರೀತಿಯಾದಂತ ನೀತಿಯನ್ನು ಮುಂದುವರಿಸಿದ್ರೆ ನಿಮ್ಮ ವಿರುದ್ಧ ಉಗ್ರವಾದಂತ ಹೋರಾಟವನ್ನ ಪ್ರತಿ ತಾಲೂಕು ಕೇಂದ್ರಗಳಲ್ಲೂ ಕೂಡ ನಾವು ಮಾಡೋರಿದ್ದೇವೆ ಅಂತಕ್ಕಂಥ ಮಾತನ್ನ ಹೇಳ್ತೇವೆ.